ಬೆಂಗಳೂರಿನ ಹಲವೆಡೆ ಮಳೆಯ ಆರಂಭ. ಸಂಜೆಯಾಗ್ತಾ ಇದ್ದಂತೆ ಮತ್ತೆ ವರುಣನ ಅಬ್ಬರ ಜೋರಾಗಿದೆ. ಮೆಜೆಸ್ಟಿಕ್, ಮಲ್ಲೇಶ್ವರಂ, ರಾಜಾಜಿನಗರ, ಶಾಂತಿನಗರ ಸೇರಿದಂತೆ ಹಲವು ಭಾಗಗಳಲ್ಲಿ ಬೆಂಗಳೂರಿನಲ್ಲಿ ಮಳೆ ಸುರಿತಾ ಇದೆ. ಈಗಾಗಲೇ ಹವಾಮಾನ ಇಲಾಖೆ ತಿಳಿಸಿತ್ತು, ರಾಜ್ಯದಲ್ಲಿ 3 ದಿನ ಮತ್ತಷ್ಟು ಮಳೆಯ ಆರ್ಭಟ ಜೋರಾಗಿರುತ್ತೆ ಅಂತ. ಬೆಂಗಳೂರಿಗೆ ನಾವು ಏನೋ ಹವಾಮಾನ ಇಲಾಖೆ IMD ತಿಳಿಸಿದ್ರು ಸಹಿತ ಬೆಂಗಳೂರಿಗೆ ಮಳೆ ಆಗ್ತಾ ಇರಲಿಲ್ಲ. ನಾವು ಇತ್ತೀಚೆಗೆ ಗಮನಿಸ್ತಾ ಇದ್ವಿ. ಬಟ್ ಈಗ ನೋಡಿ ಮಳೆ ಸುರಿತಾ ಇದೆ. ಎಲ್ಲೆಡೆ ಕೂಡ ವಿಜಯನಗರ ಸೇರಿದಂತೆ ಮೆಜೆಸ್ಟಿಕ್, ರಾಜಾಜಿನಗರ, ಹಲವೆಡೆ ಶಾಂತಿನಗರ, ಕೋರಮಂಗಲ, ಜಯನಗರ ಎಲ್ಲ ಕಡೆ ಮಳೆ ಆಗ್ತಾ ಇದೆ. ಕಳೆದ 1 ಗಂಟೆಯಿಂದ ಸುರಿತಾ ಇರುವಂತಹ ಮಳೆ. ಕೆಲಸದಿಂದ ಮನೆಗೆ ತೆರಳುವವರು ಪರದಾಟ ಇದೆ. ಬೆಂಗಳೂರಿನ ಹಲವು ಭಾಗದಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಭಾರಿ ಮಳೆಗೆ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಇನ್ನು 3-4 ದಿನ ಮಳೆಯಾಗುವಂತ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಬೆಂಗಳೂರಿನ ಹಲವೆಡೆ ಮಳೆಯ ಆರಂಭ ಆಗಿದೆ ನೋಡಿ. ಬೆಂಗಳೂರಿಗೂ ವರುಣ ಎಂಟ್ರಿಯನ್ನ ಕೊಟ್ಟಿದ್ದಾನೆ. ಸಂಜೆ ಆಗ್ತಾ ಇದ್ದಂತೆ ಮತ್ತೆ ವರುಣನ ಅಬ್ಬರ ಜೋರು. ಮೆಜೆಸ್ಟಿಕ್ಕು, ಮಲ್ಲೇಶ್ವರಂ, ರಾಜಾಜಿನಗರ, ಶಾಂತಿನಗರ, ಕೋರಮಂಗಲ, ಜಯನಗರ ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಏರಿಯಾವನ್ನ ಕವರ್ ಮಾಡಿಬಿಟ್ಟಿದ್ದಾನೆ ಮಳೆರಾಯ. ವಿಜಯನಗರ ಸೇರಿದಂತೆ ಹಲವೆಡೆ ವರುಣ ಆರ್ಭಟ. ಸದ್ಯ ಒಂದು 2-3 ವಾರ ಏನೋ ಆಗಿತ್ತು, ನಿಯರ್ 1-2 ವೀಕ್ಸ್ ಆದರೂ ಆಗಿತ್ತು. ಬೆಂಗಳೂರಿಗೆ ಸ್ವಲ್ಪ ಬಿಡುವನ್ನು ಕೊಟ್ಟಿದ್ದ ಮಳೆರಾಯ. ಬೆಂಗಳೂರಿನಲ್ಲಿ ಮಳೆಯನ್ನು ನೋಡಿರಲಿಲ್ಲ. ಯಾಕಂದರೆ ಬೇರೆ ಕಡೆ ಎಲ್ಲ ಮಳೆ ಆಗ್ತಾ ಇತ್ತು. ಈಗ ಕರಾವಳಿ ಭಾಗ, ಮಲೆನಾಡು ಭಾಗ, ಉತ್ತರ ಕರ್ನಾಟಕ ಕೆಲವೊಂದಿಷ್ಟು ಭಾಗದಲ್ಲೂ ಕೂಡ ಮಳೆ ಆಗ್ತಾ ಇತ್ತು. ಹಾಗಾಗಿ ಬೆಂಗಳೂರಿಗೆ ಒಂಚೂರು ಬಿಡುವನ್ನು ಕೊಟ್ಟಿದ್ದ. ಬಟ್ ಈಗ ಮತ್ತೆ ಎಂಟ್ರಿಯನ್ನು ಕೊಟ್ಟಿದ್ದಾನೆ ಬೆಂಗಳೂರು ನಗರಕ್ಕೆ. ಹಲವೆಡೆ ಕೂಡ ಮಳೆಯಿಂದಾಗಿ ಯಥಾವತ್ತಾಗಿ ಬೆಂಗಳೂರಿನಲ್ಲಿ ಏನಾಗುತ್ತೆ, ಮಳೆ ಆದರೆ ರೋಡಲ್ಲಿ ನೀರು ಹರಿಯುತ್ತೆ, ಕೆಲವೊಂದು ಕಡೆ ಡ್ರೈನೇಜ್ ಸರಿಯಾಗಿರೋದಿಲ್ಲ, ಅಲ್ಲಿ ಒಂದಿಷ್ಟು ಸಮಸ್ಯೆ ಆಗುತ್ತೆ. ಅಥವಾ ಇನ್ನೂ ಅತಿ ಹೆಚ್ಚು ಮಳೆ ಆಗ್ಬಿಡ್ತು ಅಂತ ಅಂದರೆ ಮನೆಗಳಿಗೆ ನೀರು ನುಗ್ಗುತ್ತೆ. ಇದು ಯಥಾವತ್ತಾಗಿರುವಂಥದ್ದು ಬೆಂಗಳೂರಿನಲ್ಲಿ. ಬಟ್ ಈಗ ಮಳೆ ಆಯಿತು ಅಂದಾಗ ಮತ್ತೊಂದು ಸಮಸ್ಯೆ ಅಂದರೆ ಟ್ರಾಫಿಕ್ ಜಾಮ್ ಹೆಚ್ಚಾಗುತ್ತೆ. ವಾಹನ ಸವಾರರು ಕೂಡ ಪರದಾಟ. ಅಲ್ಲಿ ಕೆಲವೊಂದಿಷ್ಟು ಟ್ರಾಫಿಕ್ಗೆ ಅಂತಾನೆ ಸೀಮಿತ ಆದಂಥ ಒಂದಿಷ್ಟು ಪ್ಲೇಸ್ಗಳು ಕೂಡ ಇದ್ದಾವೆ ಬೆಂಗಳೂರಿನಲ್ಲಿ. ಎಲ್ಲೆಡೆ ಕೂಡ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ಬಿಡುತ್ತೆ. ಅದೊಂದು ಕೂಡ. ಇನ್ನು ಆಫೀಸ್ ಮುಗಿಸ್ಕೊಂಡು ಮನೆಗೆ ತೆರಳ್ತಾ ಇದ್ದಂಥವ್ರು, ಈಗ ಶಾಲಾ ಕಾಲೇಜ್ ಆಗಿರ್ಬೋದು ಅಥವಾ ಕಚೇರಿಗಳಿಂದ ಮನೆಗೆ ಹೋಗ್ತಾ ಇದ್ದಂಥವ್ರು, ಈ ಟೈಮಿಂಗ್ ಅಲ್ವಾ, ಈಗ ಎಲ್ಲರೂ ಕೂಡ ಕೆಲಸದಿಂದ ಮನೆಗೆ ಹೋಗುವಂತಹ ಸಮಯ ಇದು. ಸೊ ಹಾಗಾಗಿ ಹೆಚ್ಚಾಗಿ ಟ್ರಾಫಿಕ್ ಜಾಮ್ ಆಗುತ್ತೆ. ಈಗ ಯಥಾವತ್ತಾಗಿ ಮಳೆ ಇಲ್ಲದಂಥ ಸಂದರ್ಭದಲ್ಲೂ ಕೂಡ ಈ ಒಂದು ಪೀಕ್ ಟೈಮ್ ಅಂತ ಹೇಳ್ಬೋದು, ಈ 5 ಗಂಟೆಯಿಂದ 7 ಗಂಟೆ 8 ಗಂಟೆವರೆಗೂ ಕೂಡ ಮನೆಗೆ ಹೋಗುವಂಥವ್ರು ಜಾಸ್ತಿ ಇರ್ತಾರೆ. ಆಮೇಲೆ ಟ್ರಾಫಿಕ್ ಇರಲ್ಲ ಅಂತಲ್ಲ, ಬೆಂಗಳೂರಲ್ಲಿ ಇದ್ದೇ ಇರುತ್ತೆ ಟ್ರಾಫಿಕ್ಕು. ಬಟ್ ಇಂಥ ಸಂದರ್ಭದಲ್ಲಿ ಹೆಚ್ಚಾಗಿರುತ್ತೆ. ಇನ್ನು ಮಳೆ ಆಯ್ತಂದ್ರೆ ಮತ್ತಷ್ಟು ಕೆಲವೊಂದು ರೋಡ್ಗಳು ಬ್ಲಾಕ್ ಆಗಿರುತ್ತೆ. ಹಾಗಾಗಿ ಬೇರೆ ರೂಟ್ ಹೋಗ್ಬಿಡೋಣ, ಇದು ಈಸಿ ರೂಟು, ಈ ರೀತಿಯಾಗಿ ಥಿಂಕ್ ಮಾಡಿಕೊಂಡು ಟ್ರಾಫಿಕ್ ಸಮಸ್ಯೆ ಯಥಾವತ್ತಾಗಿ ಆಗ್ತಾನೆ ಇರುತ್ತೆ. ಈ ಮೆಜೆಸ್ಟಿಕ್ ಕೇಳೋದಿದೆಯಾ, ರಾಜಾಜಿನಗರ, ಮಲ್ಲೇಶ್ವರಮು ಇವೆಲ್ಲ ಹೈ ಪೀಕ್ ಇರುವಂಥದ್ದೇ. ಕೋರಮಂಗಲ, ಜಯನಗರ, ಶಾಂತಿನಗರ ಇವೆಲ್ಲ ಹೆಚ್ಚಾಗಿ ಟ್ರಾಫಿಕ್ ಸಮಸ್ಯೆ ಇರುವಂಥದ್ದೇ ಏರಿಯಾಗಳು, ಹೆಚ್ಚಾಗಿ ಟ್ರಾಫಿಕ್ ಆಗುವಂಥದ್ದೇ. ಬೆಂಗಳೂರಿನ ಸೆಂಟ್ರ್ ಆಗುತ್ತಲ್ವಾ ಸಿಟಿ ಏರಿಯಾಗಳು, ಹಾಗಾಗಿ ಸೊ ಈ ರೀತಿಯಾಗಿ ಸಮಸ್ಯೆ. ಜನರಿಗೆ ಏನಾದರೂ ಸಮಸ್ಯೆ, ಮಳೆ ಬಂದರೂ ಯಾಕೆ ಬಂತಪ್ಪ ಈ ರೀತಿಯಾಗಿ ಸಮಸ್ಯೆ ಆಯಿತು, ಅಲ್ಲಿ ರೋಡ್ ಬ್ಲಾಕ್ ಆಯಿತು, ಇಲ್ಲಾಯಿತು ಅಂತಾರೆ. ಬರಲಿಲ್ಲ ಅಂತ ಅಂದರೆ ಮಳೆನೇ ಇಲ್ಲ, ಏನು ಮಾಡೋದು, ಮುಂದೆ ನೀರಿಗೂ ಕೂಡ ಸಮಸ್ಯೆ ಆಗಿಬಿಡುತ್ತೆ ಅಂತಾರೆ. ಹಾಗೆ ಏನಾದರೂ ಸಮಸ್ಯೆನೇ ಮನುಷ್ಯನಿಗೆ. ಬಟ್ ಮಳೆರಾಯ ಎಂಟ್ರಿ ಕೊಟ್ಟಿದ್ದಾನೆ. ಖುಷಿ ಪಡುವಂಥ ಸುದ್ದಿ, ಖುಷಿ ಪಡಬೇಕೆಲ್ಲರೂ.